So the new chapter is ratio and proportion. New chapter is ratio and proportion. So ratio RATIO, ratio and proportion. So first we will discuss about the ratio andre ಏನಂತ ನೋಡೋಣ. Next we will go for the proportion. First that is called as what is the ratio? RATIO, ratio. The comparison of similar quantities is called as ratio. ಒಂದೇ ತರನಾದಂಥ ವಸ್ತುಗಳನ್ನು ಹೋಲಿಕೆ ಮಾಡುವುದನ್ನ ಏನಂತ ಕರೀತಾರೆ? ರೇಷಿಯೋ ಅಂತ ಕರೀತಾರೆ. ಅರ್ಥ ಆಗತ್ತಾ? ಸೊ ನೋಡೋಣ. ಸೊ ಹೀಗಾಗಿದ್ರೆ ಬರೀಲಾಗಿದ್ರೆ ಕಂಪ್ಯಾರಿಸನ್, RISI, comparison of similar quantities. Comparison of similar quantities is called as ratio, RATIO, ratio. It is represented by a symbol is2. Next. So next one is it is represented REPRESENTED. It is represented by a symbol SYMBOY. is2. ಇದನ್ನ ಸಿಂಪಲ್ ಆಗಿ is2 ಅಂತ ಹೇಳಿ ಕರಿತೀವಿ. is2. ಓಕೆ. ಸೊ ಒಂದೇ ತರನಾದಂಥ ವಸ್ತುಗಳನ್ನು ಒಂದಕ್ಕೊಂದನ್ನು ಹೋಲಿಕೆ ಮಾಡುವುದನ್ನ ನಾವೇನಂತ ಕರೀತಾರೆ? ರೇಷಿಯೋ ಅಂತ ಕರೀತಾರೆ. ಏನಂತ ಕರೀತಾರೆ? ರೇಷಿಯೋ ಅಂತ ಕರೀತಾರೆ. ಸೊ ನೋಡಿ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಬಲ್ is2. ಓಕೆ, ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ಈ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ 4 ಪಾಯಿಂಟನ್ನು ಭಾಳ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಬೇಕು. ಅರ್ಥ ಆಯ್ತಾ? ಭಾಳ ಇಂಪಾರ್ಟೆಂಟು ಪಾಯಿಂಟ್ಸ್. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಾನೆ ನೋಡಿ. ಉದಾಹರಣೆಗೆ, ಸೊ ಈಗ ನೋಡಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೊ ಈಗ ಮನುಷ್ಯರನ್ನ ಕಂಪ್ಯಾರಿಸನ್ ಮಾಡ್ತೀವಿ. ಒಂದು ಗುಂಪು ಇದೆ ಅಂತ ಇಟ್ಕೊಳ್ಳಿ. ಗುಂಪಲ್ಲಿ ಇದು ಒಂದು ನೋಡಿ, ಒಂದು ಜಾತ್ರೆನೋ ಅಥವಾ ಒಂದು ಮದುವೆನೋ ಇದೆ. ಆವಾಗ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ? ಲೇಡೀಸ್ ಎಷ್ಟಿದ್ದಾರೆ? LADI. ಆಮೇಲೆ ಜೆಂಟ್ಸ್ ಅಥವಾ ಈಗ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳಿ. ಇದಕ್ಕಿಂತ ಈಸಿ. ಈಗ ನೀವೇನಿದೆ, ಇಲ್ಲಿ ಕಾಲೇಜ್ ಇದೆ. ಇಲ್ಲಿ ಬಾಯ್ಸ್ ಎಷ್ಟಿದ್ದಾರೆ? ಆಮೇಲೆ ಸೊ ಲೇಡೀಸ್ ಎಷ್ಟಿದ್ದಾರೆ? ಹುಡುಗರು ಎಷ್ಟಿದ್ದಾರೆ? ಹುಡುಗಿಯರು ಎಷ್ಟಿದ್ದಾರೆ? ಹುಡುಗರು ಎಷ್ಟಿದ್ದಾರೆ? ಹುಡುಗಿಯರು ಎಷ್ಟಿದ್ದಾರೆ? ಟೋಟಲ್ ಕಾಲೇಜಲ್ಲಿ ಇಬ್ರು ಕಮಾಂಡ್ ಇರ್ತಾರೆ. ಅದ್ರಾಗ ನೋಡಿ, ಈಗ ಸಪೋಸು 30 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಊಹೆ ಮಾಡ್ಕೊಳ್ಳಿ. ಎಷ್ಟು ಜನ ಇದಾರಪ್ಪ? 30 ಜನ ಸ್ಟೂಡೆಂಟ್ ಇದ್ದಾರೆ. ಆವಾಗ ನೀವು ಇದರಲ್ಲಿ 20 ಜನ ಹುಡುಗರಿದ್ದಾರೆ, 10 ಜನ ಏನಿದ್ದಾರೆ? ಲೇಡೀಸ್ ಇದ್ದಾರೆ. ಟೋಟಲ್ ಎಷ್ಟು ಜನ ಇದ್ದಾರೆ? 30 ಜನ ಇದ್ದಾರೆ. ಅರ್ಥ ಆಗುತ್ತೆ ನಿಮಗೆ? ಸೊ ಈಗ ನೋಡಿ, ಇಲ್ಲಿ 20 ಬಂತು, ಇಲ್ಲಿ 10 ಜನ ಬಂತು. ಸೊ ಇಲ್ಲಿ ಹುಡುಗಿಯರು ಮತ್ತೆ ಹುಡುಗರು, ಈ ತರ ನಾವು ಕಂಪ್ಯಾರಿಸನ್ ಅನ್ನ ಅಂದ್ರೆ ಅವಾಗ ಏನಾಯ್ತು ನೋಡಿ ಇಲ್ಲಿ. ಸೊ ಕೊನೆಗೆ ಏನ್ ಹೇಳ್ತೀವಪ್ಪ ಅಂತ ಅಂದ್ರೆ, ಸೊ ಕೊನೆಗೆ ನೋಡಿ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಸೊ ಈಗ ನೋಡಿ, ಕೊನೆಗೆ ಮಿನಿಮಮ್ ನಂಬರ್ ಅಲ್ಲಿ ಏನ್ ಮಾಡ್ಬೇಕು? ಇದನ್ನ ರೇಷಿಯೋವನ್ನ ಬರೀಬೇಕು. ಆವಾಗ ಇವೆರಡನ್ನು ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಬರ್ತದಾ? ಫಸ್ಟ್ ನೋಡಿ, ಈಗ 5ರಿಂದ ಭಾಗಿಸ್ತೇನೆ. 5 4 20 ಬರುತ್ತೆ, 5 2 ಬರುತ್ತೆ. ಕರೆಕ್ಟಾ? ಅದಕ್ಕೆ ನಾ ಏನಂದ್ರೆ 10ರಿಂದ ಭಾಗಿಸ್ಬಿಡ್ತೀನಿ. ಎಷ್ಟರಿಂದ ಭಾಗಿಸ್ತೀನಿ? 10. 10 2 ಏನಾಗಂತು? 20. ಅಥವಾ ಒಂದೇ 10. ಯಾವ ಪ್ರಮಾಣದಲ್ಲಿದ್ದಾರೆ? 2:1 ಪ್ರಮಾಣದಲ್ಲಿದ್ದಾರೆ. ಅಂದ್ರೆ ಇಬ್ರು ಹುಡುಗರು ಇದ್ರೆ ಒಬ್ರು ಲೇಡೀಸ್, ಇಬ್ರು ಹುಡುಗರಿದ್ರೆ ಒಬ್ರು ಹುಡುಗಿ ಇದ್ದಾರೆ. ಈ ತರ. ಸೊ ನೋಡಿ, ಈಗ ಫಸ್ಟ್ ಕಂಡೀಷನ್ ಏನ್ ಮಾಡ್ಬೇಕು? ಇದನ್ನ ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು, ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಅರ್ಥ ಆಗತ್ತಾ? ಆಮೇಲೆ ಸಿಮಿಲರ್ ಕ್ವಾಂಟಿಟಿಯನ್ನ ಏನ್ ಮಾಡ್ಬೇಕು? ಕಂಪ್ಯಾರಿಸನ್ ಮಾಡ್ಬೇಕು. 3ನೇ ಪಾಯಿಂಟ್ ಏನು? ಮಿನಿಮಮ್ ನಂಬರ್ ಅಲ್ಲಿ ಇಡಬೇಕು. ಎದ್ರಲ್ಲಿ ಇರಬೇಕು? ಮಿನಿಮಮ್. 10:20 ಅಂತ ಹೇಳಂಗಿಲ್ಲ. ಯಾವ್ದ್ರಲ್ಲಿ ಹೇಳ್ಬೇಕು? 2:1 ಅಂತ ಹೇಳ್ಬೇಕು. 2:1 ಅಂತ ಹೇಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟು, ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ. ಯಾವುದೇ ಯೂನಿಟ್ ಇರೋದಿಲ್ಲ. ಯಾವ್ದು ಕೇಳು? ಕಂಪ್ಯಾರಿಸನ್ ಮಾಡೋದಕ್ಕೆ. ಅರ್ಥ ಆಗತ್ತೆ ನಿಮಗೆ? ಸೊ ನೋಡಿ,
Ratio, comparison of similar quantities is called as ratio. Okay. ಎರಡನೇ ಪಾಯಿಂಟ್ ನೋಡಿ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಬಲ್ ಈಸ್ಟು. ಆದರೆ ಈ ರೇಷುವನ್ನು ಹೇಳಬೇಕಾದ್ರೆ 4 ಬಹಳ ಇಂಪಾರ್ಟೆಂಟ್ ಟರ್ಮ್ ಇರಬೇಕು ನೋಡಿ. ಇದನ್ನ ಈ ರೇಷು ಇರುತ್ತಲ್ಲ, ಒಂದೇ ಸಂಖ್ಯೆ ಎರಡನ್ನು ಒಂದೇ ಸಂಖ್ಯೆಯಿಂದ ಏನ್ ಮಾಡಬೇಕು, ಗುಣಿಸಬೇಕು ಅಥವಾ ಭಾಗಿಸಬೇಕು. ಒಂದನೇ ಕಂಡೀಷನ್ ಅರ್ಥ ಆಯ್ತಾ ಎಲ್ಲರಿಗೂ? ಎರಡನೇ ಕಂಡೀಷನ್ ನೋಡಿ, ಇದನ್ನ ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ ಹೇಳ್ಬೇಕು. ಅಂದ್ರೆ ಏನ್ ಮಾಡಬೇಕು, 10 20 ಇರಬಹುದು, ಆದ್ರೆ ಹೇಳೋ ಪ್ರಮಾಣ ಎಷ್ಟರಲ್ಲಿ ಹೇಳ್ಬೇಕು, 2:1 ಹೇಳ್ಬೇಕು. ನೆಕ್ಸ್ಟ್ ನೋಡಿ, ಲೋಯೆಸ್ಟ್ ಟರ್ಮ್ ಅಲ್ಲಿ ಹೇಳ್ಬೇಕು. ಮೂರನೇ ನೋಡಿ, ಇದಕ್ಕೆ ಯಾವುದೇ ಯೂನಿಟ್ ಇರೋದಿಲ್ಲ, ಯಾವುದೇ ಯೂನಿಟ್ ಸೆಂಟಿಮೀಟರ್ ಇರೋದಿಲ್ಲ, ಮೀಟರ್ ಇರೋದಿಲ್ಲ, ನಂಬರ್ಸ್ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಒಂದ್ ವೇಳೆ ಇತ್ತು ಅಂದ್ರೆ, ಯೂನಿಟ್ ಇತ್ತು ಅಂದ್ರೆ ಒಂದೇ ಯೂನಿಟ್ ಇರಬೇಕು. ಇಲ್ಲಿ ಸೆಂಟಿಮೀಟರ್ ಇದ್ರೆ ಇಲ್ಲಿ ಸೆಂಟಿಮೀಟರ್. ಉದಾಹರಣೆಗೆ ನೋಡಿ, ಸೊ ಈಗ ನೋಡೋಣ. ಸೊ ಇಲ್ಲೇನಾಗಿದೆ, 1 ಮೀಟರು 1 ಲೆಂತ್ ಇದೆ. 1 ಮೀಟರ್ ಎಷ್ಟಿದೆಪ್ಪ, 1. ಇನ್ನೊಂದು ಲೆಂತ್ ಎಷ್ಟಿದೆ, 10 ಸೆಂಟಿಮೀಟರ್ ಇದೆ ಅಂತ ಊಹೆ ಮಾಡ್ತೀವಿ. ಎಷ್ಟು ಸೆಂಟಿಮೀಟರ್ ಇದಾವೆ, 10 ಸೆಂಟಿಮೀಟರ್. ಆವಾಗ ನೋಡಿ, ಅಥವಾ ಇದು ಅರ್ಥ ಆಗಲಿಲ್ಲ ಅಂದ್ರೆ ಬಹಳ ಈಸಿ ಮೆಥಡ್ ಅಂದ್ರೆ, ಸೊ ಈಗ ನೋಡಿ, ಇಲ್ಲಿ 100 ರೂಪಾಯಿದು ಒಂದು ನೋಟ್ ಇದೆ. ಎಷ್ಟಿದೆಪ್ಪ, ಒಂದೇ ನೋಟ್ ಇದೆ, ಅದ್ರ ಮುಖ ಬೆಲೆ ಎಷ್ಟು ಹೇಳು, 100 ರೂಪಾಯಿ. ಇನ್ನೊಂದು ಪಕ್ಕಕ್ಕೆ ನಿನ್ನ ಹತ್ರ ಎಷ್ಟಿದೆ, 20 ರೂಪಾಯಿದು ಒಂದು ನೋಟ್ ಇದೆ, ಮುಖ ಬೆಲೆ ಎಷ್ಟು ಹೇಳು, 20. ನೋಟ್ ಎಷ್ಟಿದೆ, ಒಂದೇ ಇದೆ. ಇವೆರಡನ್ನು ಕಂಪೇರ್ ಮಾಡಂಗಿಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಇದನ್ನ 100 ರೂಪಾಯಿ ನೋಟ್ ಐತಲ್ಲ, ಇದನ್ನ ಕೊಟ್ಟು 20 ರೂಪಾಯಿ ಎಷ್ಟು ತರಬೇಕು, 5 ತರಬೇಕು. ಮುಖ ಬೆಲೆ 20 ರೂಪಾಯಿನೇ ಇರ್ಬೇಕು. ಅವಾಗ ಇದು 20 ಎಷ್ಟಿರುತ್ತೆ, 1 ಇರುತ್ತೆ. ಆವಾಗ 5:1 ಅಂತ ಕಂಪೇರ್ ಮಾಡ್ಬೇಕು. ಅರ್ಥ ಆಯ್ತಾ ನಿಮಗೆ? ಸೊ ಅರ್ಥ ಆಯ್ತಲ್ಲ ಈಗ? ಸೊ ನೋಡಿ, ಇನ್ನೊಂದ್ಸರಿ ಪದೇ ಕೇಳ್ಕೊಳ್ಳಿ. ಸೊ ನೋಡಿ, ರೇಷಿಯೋ ಅಂದ್ರೆ ಇದೇನು ಎಕ್ಸಾಮಲ್ಲಿ ಕೇಳೋದಿಲ್ಲ, ಬೇಸಿಕ್ ಬಹಳ ಇಂಪಾರ್ಟೆಂಟ್ ಮುಂದಿನ ಲೆಕ್ಕಕ್ಕೆ. ನೋಡಿ, ಕಂಪ್ಯಾರಿಸನ್ ಆಫ್ ಸಿಮಿಲರ್ ಕ್ವಾಂಟಿಟೀಸ್ ಈಸ್ ಕಾಲ್ಡ್ ಆಸ್ ರೇಷಿಯೋ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಬಲ್ ಈಸ್ಟು. ಸೊ ಈ ರೇಷಿಯೋವನ್ನು ಹೇಳ್ಬೇಕಾದ್ರೆ 4 ಅತಿ ಮುಖ್ಯವಾದಂತಹ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೋಬೇಕು. 1ನೇ ಪಾಯಿಂಟು, ಈ ರೇಷಿಯೋ ಏನಾಗಿರ್ಬೇಕು, ಸಿಮಿಲರ್ ಇರಬೇಕು. ನೆಕ್ಸ್ಟ್ ನೋಡಿ, ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಭಾಗಿಸ್ಬೇಕು. ಹೆಚ್ಚಿಗೆ ಮಾಡ್ಬೇಕನ್ನಪ್ಪ, ಇದನ್ನ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಸಪೋಸ್ ಇನ್ನು 5ರಿಂದ ಗುಣಿಸಿದ್ರೆ 2 ಇಲ್ಲೇ 10, 1 ಇಲ್ಲೇ 5. ಅರ್ಥ ಆಗತ್ತೆ ನಿಮಗೆ? ನೆಕ್ಸ್ಟ್ ನೋಡಿ, 3ನೇ ಕಂಡೀಷನ್ನು, ಮಿನಿಮಮ್ ನಂಬರ್ ಅಲ್ಲಿ ಬರಿಬೇಕು. ಅರ್ಥ ಆಗತ್ತ? ಏನು ಎದ್ರ ಬರಿಬೇಕು, ಮಿನಿಮಮ್. ನೆಕ್ಸ್ಟ್ 4ನೇ ಕಂಡೀಷನ್ನು, ಇದಕ್ಕೆ ನಾರ್ಮಲ್ ಯೂನಿಟ್ ಇರೋದಿಲ್ಲ. ಇತ್ತು ಅಂದ್ರೆ ಒಂದೇ ಯೂನಿಟ್ ಇರಬೇಕು. ಅರ್ಥ ಆಗತ್ತಾ? ಇತ್ತು ಅಂದ್ರೆ ಏನಿರ್ಬೇಕು, ಒಂದೇ ಯೂನಿಟ್ ಇರಬೇಕು. ಅರ್ಥ ಆಯ್ತಾ? ಇದು ರೇಷಿಯೋ ಪಾರ್ಟು. ಈಗ ನೇರ ಹೋಗೋಣ, ಎಲ್ಲಿಗೆ ಹೋಗೋಣ, ಲೆಕ್ಕಗಳು ಹೋಗೋಣ. ಸೊ ನೋಡಿ, ಸೊ ದ ಪ್ರಾಬ್ಲಮ್ ಈಸ್ ಡಿವೈಡ್ 60 ಇನ್ ದ ರೇಷಿಯೋ ಆಫ್ 2:3. ಸೊ ಈ 60ಯನ್ನು ನೀವು ಯಾವುದಕ್ಕಾದ್ರೂ ಕಂಪೇರ್ ಮಾಡ್ಕೋಬಹುದು. ಬನಾನಾಗಾದ್ರೂ ಕಂಪೇರ್ ಮಾಡಿ, ದುಡ್ಡಿಗಾದ್ರೂ ಕಂಪೇರ್ ಮಾಡಿ, ಬೋಲ್ಟ್ಗಾದ್ರೂ ಕಂಪೇರ್ ಮಾಡಿ, ನಟ್ಗಾದ್ರೂ ಕಂಪೇರ್ ಮಾಡಿ, ವಯಸ್ಸಿಗಾದ್ರೂ ಕಂಪೇರ್ ಮಾಡಿ, ಯಾವುದಕ್ಕೆ ಬೇಕಾದರೂ ಕಂಪೇರ್ ಮಾಡ್ಕೋಬಹುದು. ನಿಮಗೆ ಈಸಿ ಆಗಲಿ ಅಂತೇಳಿ ನಾನು ರೂಪಾಯಿಗೆ ಕಂಪ್ಯಾರಿಸನ್ ಅನ್ನ ಮಾಡಿದ್ದೀನಿ ಈಗ. ಓಕೆನಾ? ಸೊ ನಿನ್ನ ಹತ್ರ ಎಷ್ಟು ರೂಪಾಯಿ ಇದೆಪ್ಪ? ಈಗ 60 ರೂಪಾಯಿ ಇದೆ. ಅದನ್ನ ಯಾವ ಪ್ರಮಾಣದಲ್ಲಿ ಹಂಚಬೇಕು ಅಂತಾನೆ ಲೆಕ್ಕದಲ್ಲಿ 2:3 ಅಂದ್ರೆ ಇಬ್ರು ಹುಡುಗರು ಇದ್ದಾರೆ. ನೀವೇ ಊಹೆ ಮಾಡ್ಕೋಬೇಕು. ಒಬ್ಬನು ಎ ಇದ್ದಾನೆ, ಇನ್ನೊಬ್ಬನು ಯಾರಿದ್ದಾನೆ, ಬಿ ಇದ್ದಾನೆ. ಇವ್ರಿಗೆ ಯಾವ ಪ್ರಮಾಣದಲ್ಲಿ ಹಂಚ್ರಿ ಅಂತ ಹೇಳ್ತಾರೆ, 2:3 ಪ್ರಮಾಣದಲ್ಲಿ ಹಂಚಬೇಕು. ಇದಕ್ಕೆ 1ನೇ ಕಂಡೀಷನ್, ಫಸ್ಟ್ ಕಂಡೀಷನ್ ಏನಪ್ಪ ಲೆಕ್ಕ ಮಾಡಬೇಕಾದ್ರೆ, ಫಸ್ಟ್ ರೇಷಿಯೋವನ್ನ ಕೂಡ್ಕೋಬೇಕು. ರೆಡಿ? ಸೊ ರೇಷಿಯೋವನ್ನ ಕೂಡ್ತಾ ಇದ್ದೀರಾ? ಆಡ್ ದ ರೇಷಿಯೋ. 2 + 3 ಎಷ್ಟಪ್ಪ? 5. ನೋಡಿ, ಒಂದ್ ವೇಳೆ ಊಹೆ ಮಾಡ್ಕೊಳ್ಳಿ, ನಿನ್ನ ಹತ್ರ 5 ರೂಪಾಯಿ ದುಡ್ಡು ಇತ್ತು ಅಂದ್ರೆ ಎದವನಿಗೆ 2 ರೂಪಾಯಿ ಹೋಗುತ್ತೆ, ಬಿ ದವನಿಗೆ 3 ರೂಪಾಯಿ ಹೋಗುತ್ತೆ. ಅರ್ಥ ಆಗತ್ತೆ ನಿಮಗೆ? ನೆಕ್ಸ್ಟ್ ನೋಡಿ, ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ನಿನ್ನ ಹತ್ರ ಎಷ್ಟಿದೆಪ್ಪ? 10 ರೂಪಾಯಿ ಇದೆ. ಎದವನಿಗೆ ಎಷ್ಟು ಕೊಡ್ತೀಯಾ? 4 ರೂಪಾಯಿ ಹೋಗುತ್ತೆ. ಬಿ ದವನಿಗೆ ಎಷ್ಟು ಹೋಗುತ್ತೆ? 6 ರೂಪಾಯಿ ಹೋಗುತ್ತೆ. ಅರ್ಥ ಆಗತ್ತಾ? ಒಂದ್ ವೇಳೆ ನಿನಗೆ ಎಷ್ಟಿದೆಪ್ಪ? 15 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ? 15 ರೂಪಾಯಿ ಇದೆ. ನೋಡಿ, 15 ರೂಪಾಯಿ ಇತ್ತು ಅಂದ್ರೆ ಎದವನಿಗೆ ಎಷ್ಟು ಹೋಗುತ್ತೆ? 6 ರೂಪಾಯಿ ಹೋಗುತ್ತೆ. ಬಿ ದವನಿಗೆ ಎಷ್ಟು ಹೋಗುತ್ತೆ? 9 ರೂಪಾಯಿ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ತೋರಿಸುತ್ತೆ ಅಂತಂದ್ರೆ, ಹಂಚಬೇಕಾದ್ರೆ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಓಕೆನಾ? ಸೊ ನೋಡಿ, ಈಗ 5 ರೂಪಾಯಿ ಇದ್ದಾಗ ನೀವೇನ್ ಮಾಡ್ತೀಯಾ? 2 1 2 3 1 3 2 3 5.
ಒಂದ್ ವೇಳೆ ನಿನ್ನ ಹತ್ರ ಎಷ್ಟಿದೆ 10 ರೂಪಾಯಿ ಇದೆ, ಇದನ್ನ ಎಷ್ಟರಿಂದ ಗುಣಿಸ್ತೀಯಾ 2ರಿಂದ, ಇವನು 2ರಿಂದ ಗುಣಿಸ್ಬೇಕು. ಅವ ನೋಡಿಲಿ 4 ರೂಪಾಯ 6 ರೂಪಾಯಿ, 2 2 4 3 2 6, 4 6 ಎಷ್ಟಾಯ್ತು 10 ರೂಪಾಯಿ. ಅರ್ಥ ಆಗತ್ತಾ? ಒಂದ್ ವೇಳೆ ಇದು 15 ರೂಪಾಯಿ ಇದೆಪ್ಪ ನಿನ್ನ ಹತ್ರ, ಎಷ್ಟಿದೆಪ್ಪ 15 ರೂಪಾಯಿ ಇದೆ. 15 ರೂಪಾಯಿ ಹೆಂಗ್ ಬಂತು? 5 3 15, ಕರೆಕ್ಟ್ 3ರಿಂದ ಗುಣಿಸಿಯಾ? ಅದೇ ತರ 2 3ರಿಂದ ಗುಣಿಸ್ಬೇಕು. ಕರೆಕ್ಟ್ ಏನಪ್ಪ? 2 3 6, 3 3 9, 2 ಕೂಡಿದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. ಅರ್ಥ ಆಗತ್ತಾ? ಸೊ ಈಗ ಆಲ್ರೆಡಿ ಲೆಕ್ಕ ಮಾಡಿದೀವಿ. ಇಲ್ಲಿ ಎಷ್ಟು ಬಂದಿದೆ ನಮಗೆ? 2ರಿಂದ ಎಷ್ಟರಿಂದ ಬಂದಿದೆ? 12 ಬಂದಿದೆ. ಸೊ ಇಲ್ಲಿ ಏನ್ ಮಾಡ್ಬೇಕು ನೋಡಿ, ಈಗ ಆವಾಗ ಇದು 12, 5 12 60, ಇರೋದೇ 60 ರೂಪಾಯಿ. ಕರೆಕ್ಟಾ? ಸೊ ಈಗ ಏನ್ ಮಾಡ್ಬೇಕು? ಎಷ್ಟರಿಂದ ಗುಣಿಸ್ಬೇಕು? 12ರಿಂದ 2 ಗುಣಿಸ್ಬೇಕು. 12ರಿಂದ 12 24. ಸೊ 12 3 36, 2 ಕೂಡಿಸಿದ್ರೆ ಎಷ್ಟು ಬರುತ್ತೆ? 60. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಪ್ರಾಬ್ಲಮ್. ಹೋಗೋಣ ಮುಂದಕ್ಕೆ. ಸೊ ಈಗ ಈ ಲೆಕ್ಕವನ್ನು ಇಲ್ಲಿ ಹೇಗೆ ಮಾಡಿದ್ದೇವೆ ಅಂತ ನೋಡೋಣ. ಸೊ ನಿಮಗೆ ಈಸಿ ಆಗಲಿ ಅಂತ ಏನ್ ಮಾಡಿದ್ದೀನಿ ನಾನೀಗ, ಇದಕ್ಕೆ ಎ ಅಂಡ್ ಬಿ ಅಂತ ಕೊಟ್ಟಿದ್ದೀವಿ. ಯಾರು ಕೊಟ್ಟಿದ್ದೀವಿ? 2:3 ಪ್ರಮಾಣ ಹಂಚಬೇಕಲ್ಲ, ಒಂದು ಎ ಇನ್ನೊಂದು ಬಿ. ಈ 60ನ್ನು 60 ರೂಪಾಯಿ ಅಂತ ತಗೊಂಡಿದ್ದೀವಿ. ಏನಂತ? 60 ರೂಪಾಯಿ. ನೋಡಿ, ಇನ್ 5 rupees, ಸಪೋಸ್ 5 ರೂಪಾಯಿ ಇದ್ರೆ ಎ ವಿಲ್ ಗೆಟ್ ದ 2 rupees. ಕರೆಕ್ಟಾ? 5 ರೂಪಾಯಿ ಇದೆ, ಎ ಎಷ್ಟು ಸಿಗುತ್ತೆ ಅವನಿಗೆ? 2 ರೂಪಾಯಿ ಸಿಗುತ್ತೆ. ಸೊ ಇನ್ 60 rupees, ಅವನ ಹತ್ರ 5 ರೂಪಾಯಿ ಬದಲಾಗಿ 60 ರೂಪಾಯಿ ಇದ್ರೆ ನೋಡಿ, ಇನ್ 60 rupees ಎ ವಿಲ್ ಗೆಟ್ 5 ರೂಪಾಯಿ ಇದ್ರೆ 2 ರೂಪಾಯಿ ಸಿಗುತ್ತೆ. 60 ರೂಪಾಯಿ ಇದ್ರೆ ಎಷ್ಟು ಸಿಗುತ್ತೆ? ಆವಾಗ ಎಷ್ಟು ಹೇಳಿ? 5 1 5, 5 1 5, 1 ಉಳಿತು, 5 2 10, 12 24 ರೂಪಾಯಿ ಸಿಗುತ್ತೆ. ಇದೇನಿದು? ರೂಪಾಯಿ. ಓಕೆ. ಸೊ ನೆಕ್ಸ್ಟ್ ಬನ್ನಿ, ಈಗ ಬೀದವನಿಗೆ ಮಾತಾಡೋಣ. ಸೊ ಇನ್ 5 rupees, ನೋಡಿ 5 ರೂಪಾಯಿ ಇದೆ ಇಲ್ಲಿ, ಬೀದವನಿಗೆ ಸಿಗ್ತಾ ಇದೆ 100 ರೂಪಾಯಿ ಸಿಗುತ್ತೆ. ಸೊ ಇನ್ 5 rupees ಬಿ ವಿಲ್ ಗೆಟ್ ದ 3 rupees. 5 ರೂಪಾಯಿದೊಳಗೆ ಬಿ ಶೇರ್ ಎಷ್ಟಪ್ಪ? 3 ರೂಪಾಯಿ. ಹಾಗಿದ್ರೆ 60 ರೂಪಾಯಿದಲ್ಲಿ ಅವ್ನ ಶೇರ್ ಎಷ್ಟಿರುತ್ತಪ್ಪ ಅಂದ್ರೆ, ಇನ್ 60 rupees ಬಿ ವಿಲ್ ಗೆಟ್, ಸೊ 5 ರೂಪಾಯಿ ಇದ್ದಾಗ 3 ರೂಪಾಯಿ ಸಿಗುತ್ತೆ, ಇಂಟು 60 ರೂಪಾಯಿ ಇದ್ದಾಗ 5 1 5, 5 1 5, 5 2 10, 12 3 36, 24 ಪ್ಲಸ್ 36, ಎರಡನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 60 ರೂಪಾಯಿ ಡಿವೈಡ್. ಅರ್ಥ ಆಯ್ತಾ? ಸೊ ಗೊತ್ತಾಯ್ತಲ್ಲ? ಸೊ ಕೊಟ್ಟಿರ್ತಕ್ಕಂಥ ಅಮೌಂಟ್ ಅನ್ನ ಏನು ಈ ಪ್ರಮಾಣದಲ್ಲಿ, ಸಮ ಪ್ರಮಾಣ ಅಲ್ಲ, 2:3 ಪ್ರಮಾಣದಲ್ಲಿ ಹಂಚೋದು ಹೇಗೆ ಅಂತ. ಓಕೆ, ಹೋಗೋಣ ಮುಂದಿನ ಲೆಕ್ಕಕ್ಕೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ಓಕೆ ನೋಡಿ, ಸೊ ಸೆಕೆಂಡ್ ಪ್ರಾಬ್ಲಮ್ ಇದೆ. ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್. An alloy consisting of the 2 metals. ಈ ಅಲಾಯ್ ಅಂದ್ರೆ ಮಿಶ್ರ ಲೋಹ. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಲೋಹಗಳು ಸೇರಿ ಒಂದು ಲೋಹ ಆಗಿದ್ರೆ ಅದನ್ನ ಮಿಶ್ರ ಲೋಹ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಅದನ್ನ ಅಲಾಯ್ ಅಂತ ಕರೀತಾರೆ. ಎ ಮೆಟಲ್ ವಿಚ್ ಕಂಟೈನ್ ಮೋರ್ ದನ್ 2 metals is called as, ಅಥವಾ ಅಲಾಯ್. ಸೊ ಅಲಾಯ್ದಲ್ಲಿ ಯಾವ್ಯಾವ ಇದಾವೆ? 2 metals ಎ ಇದೆ ಮತ್ತೆ ಬಿ ಇದೆ. ಎ ಮತ್ತೆ ಬಿ ಅಂತಕ್ಕಂಥದ್ದು 2 ಲೋಹಗಳಿದ್ದಾವೆ. ನೋಡಿ ಇಲ್ಲಿ ಬರ್ದಿದ್ದೀನಿ. ದಿಸ್ ಇಸ್ ದ ಎ ಮೆಟಲ್ಸ್, ಅನದರ್ ಒನ್ ಈಸ್ ಬಿ ಮೆಟಲ್ಸ್. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ದ ಬಿ ಮೆಟಲ್ಸ್. ಎ ಮತ್ತೆ ಬಿ ಅಂತಕ್ಕಂಥದ್ದು 2 ಲೋಹಗಳಿದ್ದಾವೆ. ಸೊ ಕಂಟೈನ್ ಇನ್ ದ ಪ್ರಪೋರ್ಷನ್ ಆಫ್ 2:5. ಹಾಗಾದ್ರೆ ಎ ಯಾವ ಪ್ರಮಾಣದಲ್ಲಿದೆ? 2 kg ಇದ್ರೆ ಬಿ ಎಷ್ಟಿದೆ? 5 kg ಇದೆ. ಆವಾಗ ಇದರ ತೂಕ ಎಷ್ಟಾಗುತ್ತೆ? 7 kg ಆಗುತ್ತೆ. ಸಪೋಸ್ 7 kg ಇತ್ತಂದ್ರೆ ಎ 2 kg ಇರುತ್ತೆ, ಬಿ ಎಷ್ಟಿರುತ್ತೆ? 5 kg. ಬಿ ಎಷ್ಟಿರುತ್ತೆ? 5 kg ಇರುತ್ತೆ. ಓಕೆ, ಹೋಗೋಣ ಹಾಗಾದ್ರೆ. ಸೊ ನೆಕ್ಸ್ಟ್ ನೋಡಿ, ಫೈಂಡ್ ದ ವೆಯ್ಟ್ ಆಫ್ ಈಚ್ ಮೆಟಲ್ ಇನ್ ದ ಅಲಾಯ್ ವೇಸ್ 350 kg. ಹಾಗಾದ್ರೆ ಇಲ್ಲೊಂದು ಅಲಾಯ್ ಕೊಟ್ಟಿದ್ದಾನೆ, ಕಾಣಿಸುತ್ತಾ? ದೊಡ್ಡ ಅಲಾಯ್. ಇದರ ತೂಕ ಎಷ್ಟೈತಪ್ಪ? 350 kg ಇದೆ. 350 kg ಒಳಗಡೆಗೆ ಎ ಎಷ್ಟಿದೆ, ಬಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೇಕು. ಅರ್ಥ ಆಗತ್ತಾ? ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ಆಡ್ ಅಲಾಯ್. ಆಡ್ ಮಾಡೋಣ ಈಗ. ಆಡ್ ರೇಷಿಯೋ ADD. ಆಡ್ ಏನನ್ನ? ಪ್ರಪೋರ್ಷನ್. POR ನೋಡೋಣ ಈಗ. ಹಾಗಾದ್ರೆ 2:5 that is equal to 2 plus 5 that is equal to 7 kg. ಇದು kg ಇದ್ರೆ ಇದು kg ಇದೆ ಅಂತ ಅರ್ಥ. ಓಕೆ. ಸೊ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ನೋಡಿ ಏನ್ ಮಾಡ್ತೀರಾ ಈಗ? ನೆಕ್ಸ್ಟ್ ಯಾವ ತಗೊಳ್ಳೋಣ? ಎ
ಓಕೆನಾ. ಎ ಮೆಟಲ್ ಇನ್ ಯಾವ್ದು ಕ್ಯಾಸ್ಟಿಂಗ್ ಅಪ್ಪ, ಇನ್ನು ಇನ್ ಕ್ಯಾಸ್ಟಿಂಗ್. ಸೊ ನೋಡಿ, ಅಥವಾ ವೇಟ್ ಆಫ್ ಎ ಮೆಟಲ್ ಇನ್, ಇದು ಇನ್ನೊಂದು ಸೆಂಟೆನ್ಸ್ ಸೇರಿಸಲ ಇಲ್ಲಿ ನೆಕ್ಸ್ಟು. ಸೊ ನೆಕ್ಸ್ಟ್ ನೋಡಿ, WEIGST, weight of A in 350 kg casting. ಈಗ ಒಂದು ಸ್ಟೆಪ್ ಎಗರಿಸ್ತೇನೆ ನಿಮಗೆ. ಓಕೆ, ರೆಡಿ. ಈಗೇನು ಮಾಡ್ತಿದ್ದೀನಿ, ವೇಟ್ ಆಫ್ ಎ ಇನ್ 350 kg ಕ್ಯಾಸ್ಟಿಂಗ್. ಆಲ್ರೆಡಿ ನಿಮಗೆ ಹೇಳಿದ್ದೀನಿ 7 kg ಇದ್ರೆ ಎ ಎಷ್ಟೈತಪ್ಪ, ಇದು ಎ, ಇದು ಬಿ, ಇದು ಟೋಟಲ್. ಓಕೆನಾ. ಎ ಎಷ್ಟಿದೆಪ್ಪ, 2 kg ಇದೆ. ನಮ್ದು ಎಷ್ಟಿದೆ, ಮೆಟಲ್ ಎಷ್ಟಿದೆಪ್ಪ, 350 kg. ಕರೆಕ್ಟಾ ನೋಡಿ, 7 kg ಇದ್ರೆ ಎ ಎಷ್ಟಿದೆ, 2 kg ಇದೆ. ಹಾಗಾದ್ರೆ 350 kgಗೆ ಎಷ್ಟಿರುತ್ತೆ, ಆವಾಗ 7 1 7, 7 35 0. ಆವಾಗ ಸೊ ಏಟ್ ಎ ಎಷ್ಟಿರುತ್ತೆ, 5 10, ಎಷ್ಟು ಕೆಜಿ ಇದು, 100 kg ಇರುತ್ತೆ. ಎಷ್ಟು ಕೆಜಿ ಇರುತ್ತೆ, 100. ಓಕೆ, ಅರ್ಥ ಆಯ್ತಾ, ಹೇಗೆ ಗೊತ್ತಾಯ್ತಾ. ಈಗ ಬಿ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, weight of B in 350 kg. weight of B in 350 kg ಕೆಳ ಬರೀಬೇಕಲ್ಲ. ಓಕೆ, ಒಂದು ನಿಮಿಷ. ಸೊ ನೆಕ್ಸ್ಟ್ ನೋಡಿ, weight of, ಇಲ್ಲಿ ಬರಿಲ್ಲ, ಕಾಣಿಸುತ್ತಾ ಎಲ್ಲರಿಗೂ, weight of B in 350 kg ಏನಿದು, kg casting, CASTING. ಈಗ ಹೇಳಿ ನೋಡೋಣ, 7 kgಗೆ ಬಿ ಎಷ್ಟೈತಪ್ಪ, 5 kg ಇದೆ, ಇಂಟು 350 kg. ಕರೆಕ್ಟಾ. ಸೊ ಅವಾಗ ನೋಡೋಣ ಉತ್ತರ ಏನ್ ಬರುತ್ತೆ. ಓಕೆ, ರೆಡಿ. 7 1 7, 7 5 ನೋಡಿ, 50 ಪಟ್ಟು ಸೇಮ್ ಬರುತ್ತೆ. 5 5 ಎಷ್ಟಪ್ಪ, 250 kg. ನೋಡಿ, ಅವಾಗ ಎ ಎಷ್ಟು ಕೆಜಿ ಇದೆಪ್ಪ, 100 kg. ಬಿ ಎಷ್ಟಿದೆ, 250 kg. ಎ 250 ಮತ್ತೆ 100 kg ಇರೋದಕ್ಕೆ ನೀವೇನ್ ಮಾಡಬೇಕು, ಟಿಕ್ ಕೊಡಬೇಕು. ನೋಡಿ, ಎ ಎಷ್ಟಿದೆ, 100 kg ಇದೆ. ಬಿ ಎಷ್ಟಿದೆ, 250 kg. ಅರ್ಥ ಆಯ್ತಾ. ಇನ್ನೊಂದ್ಸರಿ ಕೇಳ್ತೀರಾ, ಸ್ವಲ್ಪ ಕಷ್ಟ ಅನಿಸ್ತತೆ, ಆದ್ರೂ ಕಷ್ಟ ಇಲ್ಲ. ಇನ್ನೊಂದೆರಡು ಲೆಕ್ಕ ಮಾಡಿದ್ರೆ ಇಷ್ಟೇನಾ ಅನಿಸ್ತತಿ. ಸೊ ನೋಡಿ, ಏನೇ ಅನಾಲಾಯ್ ಕನ್ಸಿಸ್ಟಿಂಗ್ ಆಫ್ 2 ಮೆಟಲ್ಸ್ ಎ ಅಂಡ್ ಬಿ. ನೋಡಿ, ಇಲ್ಲಿ ಅಲಾಯ್ ಇದೆ, ಇದರಲ್ಲಿ 2 ಮೆಟಲ್ಸ್ ಇದಾವೆ, ಒಂದು ಎ ಇದೆ, ಮತ್ತೊಂದು ಬಿ ಮೆಟಲ್ಸ್ ಇದೆ. ಸೊ ಕಂಟೈನ್ ಇನ್ ದ ರೇಷಿಯೋ ಆಫ್, ಅಥವಾ ಇನ್ ದ ಪ್ರಪೋರ್ಷನ್ ಆಫ್, ಕಂಟೈನ್ ಇನ್ ದ ಪ್ರಪೋರ್ಷನ್ ಆಫ್ 2:5. ಎರಡು ನೋಡಿ, ಇಲ್ಲಿ ಎ ಬಿ 2 ಮೆಟಲ್ ಇದಾವೆ. ಎ 2 kg ಇದ್ರೆ ಬಿ ಎಷ್ಟಿರುತ್ತೆ, 5 kg ಇದೆ. ಈ ಪ್ರಮಾಣದಲ್ಲಿದೆ. ಸೊ ನೆಕ್ಸ್ಟ್ ಫೈಂಡ್ ದ weight ಆಫ್, ಹಾಗಿದ್ರೆ ತೂಕ ಕಂಡುಹಿಡಿಯಿರಿ. ಯಾವುದರ ತೂಕವನ್ನ, ಫೈಂಡ್ ದ weight ಆಫ್ ಈಚ್ ಮೆಟಲ್. ಈಚ್ ಅಂದ್ರೆ ಯಾವಪ್ಪ, ಎ ಮತ್ತೆ ಬಿ ಮೆಟಲ್ ಇನ್ ದ ಅಲಾಯ್. ಈಗ ಅಲಾಯ್ ಅಂದ್ರೆ ಮತ್ತೊಂದು ಲೋ ಇದೆ, ಅದರ ತೂಕ ಎಷ್ಟಿದೆ, 350 kg ಇದೆ. ನೋಡಿ, ಇಲ್ಲಿ ಇವು ಯಾವ ಪ್ರಮಾಣದಲ್ಲಿದೆ, 2:5 ಪ್ರಮಾಣದಲ್ಲಿದೆ. ಸಪೋಸ್ ಇವೆರಡನ್ನ ಕೂಡಿದ್ರೆ ಎಷ್ಟು ಬರುತ್ತೆ, 7 kg. ಫಸ್ಟ್ ಏನ್ ಮಾಡಬೇಕು, ಆಡ್ ದ ಪ್ರಪೋರ್ಷನ್ ಅಥವಾ ಆಡ್ ದ ರೇಷಿಯೋ. ಎರಡು ಒಂದೇ. ಆಡ್ ದ ರೇಷಿಯೋ ಅಂದ್ರೂ ಒಂದೇ, ಆಡ್ ದ ಪ್ರಪೋರ್ಷನ್ ಅಂದ್ರೂ ಒಂದೇ. ಎರಡನ್ನೂ ಕೂಡಿಸ್ಬೇಕು. 2 ಎಷ್ಟು, 5 ಇದೆ. 2 + 5 7. ಅಂದ್ರೆ ಟೋಟಲ್ ತೂಕ 7 kg ಇದ್ರೆ ಎ ಇರುತ್ತೆ 2 kg. ಟೋಟಲ್ kg 7 ಇದ್ರೆ ಬಿ ಇರುತ್ತೆ 5 kg ಇರುತ್ತೆ. ಕರೆಕ್ಟಾ. ಸೊ ಈಗ ಏನ್ ಮಾಡಬೇಕು, weight of A in 350 kg casting. weight of A in 350 ದೊಡ್ಡ ಕ್ಯಾಸ್ಟಿಂಗ್ ಇದೆಲ್ಲ, ಅದ್ರಿಗೆ ಎಷ್ಟಿದೆ ಅಪ್ಪ ಅಂದ್ರೆ 7 kg ಇದ್ರೆ 2 kg ಇರುತ್ತೆ. 350 kgಗೆ ಎಷ್ಟಿರುತ್ತೆ, ಅವಾಗ ಆಟೋಮೆಟಿಕಲಿ ಎಷ್ಟು ಬರುತ್ತೆ, 100 kg ಬರುತ್ತೆ. ಅರ್ಥ ಆಗತ್ತಾ. ನೆಕ್ಸ್ಟ್ ನೋಡಿ, weight of B in 350 kg casting. weight of B in 350 kg casting 7 kg ಇದ್ರೆ ಬಿ ಎಷ್ಟಿದೆ, 5 kg ಇದೆ. ಕರೆಕ್ಟ್ ಏನಪ್ಪ. ಇಲ್ಲಿ ಏನಿದು 7 kg ಅನ್ನೋದು ಏನಿದು ಕ್ಯಾಸ್ಟಿಂಗು. ಎ ಅಂತಕ್ಕಂಥದ್ದು ಒಂದು ಮೆಟಲ್, ಬಿ ಅಂತಕ್ಕಂಥದ್ದು ಮತ್ತೊಂದು ಮೆಟಲ್. ಬಿ ನೋಡಿ 7 kg ಇದ್ರೆ 5 kg ಇದೆ. 7 1 7 50 50 × 5 ಮಾಡಿದ್ರೆ 250 kg. ಆವಾಗ ಫೈನಲ್ ಬರುತ್ತೆ
ಎ ಬಿ ಯಾವ ಪ್ರಮಾಣದಲ್ಲಿದ್ದಾವೆ? 100 kg ಮತ್ತೆ 250 kg. ಹಾಗಾದ್ರೆ ಆನ್ಸರ್ ಏನು ಕೊಟ್ಟಿರ್ತಾನೆ? 350 kg ಕೊಟ್ಟಿರ್ತಾನೆ. ನೋಡಿ ಇಲ್ಲಿ ಈ ತರ ಕೊಟ್ಟಿರ್ತಾನೆ ಆನ್ಸರ್. ಎ ಕೊಡ್ತಾನೆ, ಸೊ ಎದವನು 100 ಮತ್ತೆ ಸೊ 250 ಒಂದು ಆನ್ಸರ್ ಕೊಡ್ತಾನೆ. ಬಿ ಆನ್ಸರ್ ಕೊಡ್ತಾನೆ ಅವನು 150 ಮತ್ತೆ 200. ಸಿ ಆನ್ಸರ್ ಕೊಡ್ತಾನೆ, ಸೊ 200 ಆಮೇಲೆ 150. ನೋಡಿ ಅಲ್ಲಿ ಕನ್ಫ್ಯೂಸ್ ಆಗ್ತಾನೆ. ಕರೆಕ್ಟಾ? ಡಿ ಕೊಡ್ತಾನೆ ನನ್ ಆಫ್ ದಿಸ್ ಅಂತಾನೆ. ಇವ್ಯಾವು ಅಲ್ಲ ಉತ್ತರ ಅಂತಾನೆ. ಆವಾಗ ಸರಿಯಾದ ಉತ್ತರ ಯಾವ್ದು ಹೇಳು? ಎ. ಯಾವುದೇ ಕಾರಣಕ್ಕೂ ಸಿಗೆ ಟಿಕ್ ಹಾಕಂಗಿಲ್ಲ. ಸೊ ಇದೈತಲ್ಲ, ಇದಕ್ಕೆ ಟಿಕ್ ಹಾಕ್ಬೇಕು. ಎದಕ್ಕೆ ಹಾಕ್ಬೇಕು? ಎಗೆ ಟಿಕ್ ಹಾಕ್ಬೇಕು. ಮೌಸಲ್ಲಿ ಟಿಕ್ ಹೊಡಿಬೇಕು. ಅರ್ಥ ಆಯ್ತಾ? ಓಕೆ, ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ಮಾಡೋಣ. ಓಕೆ.